ಸರಿ, ಅನನ್ಯಾ ಭಟ್ ಬಗ್ಗೆ ಯಾವುದೇ ದಾಖಲೆ ಇಲ್ಲ. ಈ ಸುಜಾತಾ ಭಟ್ ಹೇಳಿದಾರಲ್ಲ, ಇದ್ರ ಬಗ್ಗೆ ವೆರಿಫೈ ಮಾಡೋಣ ಅಂತ ಹೇಳಿದ್ದಾರೆ. ಸುಜಾತಾ ಭಟ್ ಅವರ ರೆಂಟಲ್ ಅಗ್ರಿಮೆಂಟ್ ನೋಡಿದ್ರೆ ಅಲ್ಲೊಂದು ಶಾಕ್. ಸುಜಾತಾ ಭಟ್ ಹೇಳಿದ ಸಿಬಿಐ ಕಚೇರಿ ಚೆಕ್ ಮಾಡಿದ್ರೆ ಅಲ್ಲೂ ಒಂದು ಶಾಕ್. ಇಲ್ಲಿಗೆ ಬಂದು ನಿಂತಿದೆ ಸುಜಾತಾ ಭಟ್ ಮಗಳು ಅನನ್ಯಾ ಭಟ್ಲ ಮಿಸ್ಸಿಂಗ್, ರೇಪ್, ಮರ್ಡರ್ ಮತ್ತು ಹೂತು ಹಾಕಿರೋ ಪ್ರಕರಣದ ಕಥೆ. ಇಡೀ ಕಥೆಯಲ್ಲಿ ಸುಜಾತಾ ಭಟ್ ಒಬ್ಬರಿರೋದು ಮಾತ್ರ ಸತ್ಯ. ಆಕೆ ಅನಿಲ್ ಭಟ್ರನ್ನ ಮದುವೆಯಾಗಿರೋದಕ್ಕಾಗಲಿ, ಅವರ ದಾಂಪತ್ಯಕ್ಕೆ ಅನನ್ಯಾ ಭಟ್ ಅನ್ನೋ ಮಗಳು ಹುಟ್ಟಿರೋದಕ್ಕಾಗಲಿ, ಆಕೆ ಪ್ರತಿಭಾವಂತ ವಿದ್ಯಾರ್ಥಿಯಾಗಿ SSLC ಓದಿ PUC ಮುಗಿಸಿ CETಯಲ್ಲಿ ಒಳ್ಳೆ ರ್ಯಾಂಕಿಂಗ್ ಪಡೆದು ಮಣಿಪಾಲದ ಕಸ್ತೂರ್ಬಾ ಮೆಡಿಕಲ್ ಕಾಲೇಜಿನಲ್ಲಿ MBBS ಸೀಟು ಗಿಟ್ಟಿಸ್ಕೊಂಡಿರೋದಕ್ಕಾಗಲಿ ಗುಲಗಂಜಿ ತೂಕದಷ್ಟು ಸಾಕ್ಷ್ಯ ಇಲ್ಲ. ಇದನ್ನ ನಾವು ಹೇಳ್ತಾ ಇಲ್ಲ, ಪೊಲೀಸರು ಮಾಡಿರೋ ತನಿಖೆಯಲ್ಲಿ ಬಂದಿರುವ ಸತ್ಯ. ಪೊಲೀಸರು ಹುಡುಕಿರುವ ದಾಖಲೆಗಳು ಏನೂ ಸಿಕ್ಕಿಲ್ಲ. ಫ್ಯಾಕ್ಟ್ ಚೆಕ್ ಮಾಡೋದಕ್ಕೆ ಅವರು ಜಾಲಾಡಿದ್ದಾರೆ. ರಾಜ್ಯದಲ್ಲೂ ಸಿಕ್ಕಿಲ್ಲ, ಪಶ್ಚಿಮ ಬಂಗಾಳದಲ್ಲೂ ಸಿಕ್ಕಿಲ್ಲ. ಪಶ್ಚಿಮ ಬಂಗಾಳಕ್ಕೆ ಯಾಕೆ ಹೋದ್ರು? ಸುಜಾತಾ ಭಟ್ ಸ್ಟೆನೋಗ್ರಾಫರ್ ಆಗಿ CBIನಲ್ಲಿ ಕೆಲಸ ಮಾಡ್ತಾ ಇದ್ರು ಅನ್ನೋದಕ್ಕೆ ಅಲ್ಲೂ ಚೆಕ್ ಮಾಡಿದ್ರು, ಅಲ್ಲೂ ನೋ ರಿಸಲ್ಟ್. ವೀಕ್ಷಕರೇ, ಇನ್ನು ಅನನ್ಯಾ ಭಟ್ ಹುಟ್ಟಿದ್ದಕ್ಕೆ ಸಾಕ್ಷಿಯೇ ಇಲ್ಲ. ಕೊಲೆ ಆಗಿರೋದಕ್ಕೆ ಎಲ್ಲಿ ಹಾಗಾದ್ರೆ ಸಾಕ್ಷಿಯನ್ನು ತರೋದು? ತನಿಖೆಯಿಂದ ಪೊಲೀಸರು ಸುಸ್ತಾಗಿ ಪ್ರಶ್ನೆಯನ್ನು ತಮಗೆ ತಾವೇ ಹಾಕೊಳ್ತಾರೆ. ತಾಯಿಯ ಕರುಳಿನ ಕೂಗಿನಂತೆ ಭಾಸಾಗಿದ್ದಂತ ಈ ಪ್ರಕರಣ, ಮಾಧ್ಯಮಗಳ ಮುಂದೆ ಕಣ್ಣೀರಿಟ್ಟಿದ್ದಂತ ಸುಜಾತಾ ಭಟ್ ಮಗಳ ಅಸ್ಥಿಪಂಜರಕ್ಕಾಗಿ ಗೋಳಾಡಿರ್ತಾರೆ. ಸುಜಾತಾ ಭಟ್ ಬೆನ್ನಿಗೆ ನಿಂತಿದ್ದು ವಕೀಲ ಮಂಜುನಾಥ್ ಅವರು. ಧರ್ಮಸ್ಥಳದಲ್ಲೇ ಇರುವಂತಹ ಮಂಜುನಾಥ್ ಹಲವು ದಿನಗಳಿಂದ ಎಲ್ಲೂ ಕೂಡ ಸುಜಾತಾ ಭಟ್ ಕಾಣಿಸಿಕೊಳ್ತಾ ಇಲ್ಲ. ಮಾಧ್ಯಮದ ಮುಂದೆ ಸುಜಾತಾ ಭಟ್ ಕಣ್ಣೀರು ಹಾಕಿದಾಗ ಎಲ್ಲರ ಕರಳು ಚುರ್ರಂದಿತ್ತು. ಅಯ್ಯೋ, 22 ವರ್ಷದ ಹಿಂದೆ ಮಗಳ ಕಿಡ್ನಾಪ್, ರೇಪ್, ಮರ್ಡರ್ ಎಲ್ಲವೂ ನಡೆದು ಹೋಗಿ ತಾಯಿ ಗೋಳಾಡ್ತಾ ಇದ್ದಾರೆ. ಆಕೆಗೂ ನ್ಯಾಯ ಸಿಗಬೇಕು. ಆಕೆ ಮಗಳ ಅಸ್ಥಿಪಂಜರ ಆದ್ರೂ ಸಿಗಬೇಕು. ಯಾರು ತಪ್ಪು ಮಾಡಿದ್ದಾರೆ ಅವರ ವಿರುದ್ಧ ಕಠಿಣ ಕ್ರಮ ಆಗಬೇಕು. ಸೋಷಿಯಲ್ ಮೀಡಿಯಾ ಕೂಡ ಭಾವನಾತ್ಮಕವಾಗಿ ಸ್ಪಂದಿಸ್ತು. ಜಸ್ಟಿಸ್ ಫಾರ್ ಅನನ್ಯಾ ಭಟ್ ಅಂತ ಕ್ಯಾಂಪೇನ್ ಶುರು ಮಾಡ್ತು. ಆದ್ರೆ ಅನನ್ಯಾ ಭಟ್ ಇರುವಿಕೆಯ ಬಗ್ಗೆ ಹುಡುಕಾಟ ನಡೆಸಿದ ಪೊಲೀಸರಿಗೆ ಸಿಕ್ಕಿದ್ದು ಶಾಕ್. ಅನನ್ಯಾ ಭಟ್ ಇರುವಿಕೆಯ ಬಗ್ಗೆಯೇ ದಾಖಲೆಗಳು ಇಲ್ಲ. ದೂರು ಕೊಟ್ಟು ಹೋದ ನಂತರ ಸುಜಾತಾ ಭಟ್ ಎಲ್ಲೂ ಕಾಣಿಸ್ಕೊಂಡಿಲ್ಲ. ಅವರ ಪರ ವಕಾಲತ್ತು ವಹಿಸಿದ್ದು ವಕೀಲ ಮಂಜುನಾಥ್. ಆಗಿಂದಾಗೆ ಒಂದೊಂದು ಪ್ರೆಸ್ ನೋಟ್ಗಳನ್ನ ರಿಲೀಸ್ ಮಾಡಿ ಆ ಪಾಯಿಂಟ್ ನಲ್ಲಿ ಇಷ್ಟು ಮೂಳೆ ಸಿಗಬಹುದು, ಈ ಪಾಯಿಂಟ್ ನಲ್ಲಿ ಇಷ್ಟು ಮೂಳೆ ಸಿಗಬಹುದು. ಈಗ ಅನನ್ಯಾ ಭಟ್ ಬಗ್ಗೆ ವಕೀಲರು ಕೂಡ ಮಾತು ನಿಲ್ಲಿಸಿದ್ದಾರೆ. ಕೇವಲ ಅಸ್ಥಿಪಂಜರದ ಹುಡುಕಾಟದ ಬಗ್ಗೆ ಮಾತ್ರ ಪ್ರೆಸ್ ನೋಟ್ ಬಿಡುಗಡೆ. ಮೊದಲು ಮಂಜುನಾಥ್ ಆರಂಭಿಸಿದ್ದೇನು ಅನನ್ಯಾ ಭಟ್ ಬಗ್ಗೆ. ವೀಕ್ಷಕರೇ, ಈಗ ನೀವು ನೋಡ್ತಾ ಇದ್ದೀರಲ್ಲ, ಇದು ಸುಜಾತಾ ಭಟ್ ಫ್ಯಾಮಿಲಿ ಫೋಟೋ. ಸುಜಾತಾ ಭಟ್ ಫ್ಯಾಮಿಲಿ ಫೋಟೋ. ಇದರಲ್ಲಿ ಕಾಣ್ತಾ ಇರೋದು ಬಲಭಾಗದಿಂದ ಎರಡನೆಯ ಹುಡುಗಿ, 2 ಜಡಿಯ ಹುಡುಗಿ ಸುಜಾತಾ ಭಟ್ ಅವರ ಬಾಲ್ಯದ ದಿನಗಳ ಫೋಟೋ ಇದು. ವಾರಿಜಾ, ನಾವು ಪಾಯಿಂಟ್ ಮಾಡಿದೀವಲ್ಲ, ಈ ವಾರಿಜಾ ಇದಾರಲ್ಲ, ಇವರು ಸುಜಾತಾ ಭಟ್ ಅಕ್ಕ. ಪಕ್ಕದಲ್ಲಿ ಇರೋರು ಮಹಾಬಲೇಶ್ವರ್, ಸುಜಾತಾ ಭಟ್ ಭಾವ. ಸುಜಾತಾ ಭಟ್ ಅವರ ಫ್ಯಾಮಿಲಿ ಫೋಟೋ ನೀವು ನೋಡ್ತಾ ಇದ್ದೀರಿ. ಇದೇ ಫ್ಯಾಮಿಲಿಯ ಒಬ್ಬ ಮೆಂಬರ್ ಸ್ಫೋಟಕ ಮಾಹಿತಿ ಕೊಟ್ಟಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತಾಡಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಅವರ ಮಾತನ್ನ ನೀವು ಕೇಳಿಸ್ಕೊಳ್ತೀರಾ. ಆ ವಿಶೇಷ ಸಂದರ್ಶನ, ಎಕ್ಸ್ಕ್ಲೂಸಿವ್ ಸಂದರ್ಶನ ನಿಮ್ಮ ಮುಂದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಸುಜಾತಾ ಭಟ್ ಫ್ಯಾಮಿಲಿ ಫೋಟೋ ನೀವು ನೋಡ್ತಾ ಇದ್ದೀರಾ. ಅವರ ಅಕ್ಕ, ಅವರ ಭಾವ ಮತ್ತು ಸುಜಾತಾ ಭಟ್ ಬಾಲ್ಯದ ದಿನಗಳ ಫೋಟೋ ನೀವು ನೋಡ್ತಾ ಇದ್ದೀರಾ. ಅವರ ಫ್ಯಾಮಿಲಿಯ ಒಬ್ಬ ಸದಸ್ಯ ಇವತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತಾಡಿದ್ದು ಅದರ ಸ್ಫೋಟಕ ಸತ್ಯವನ್ನ ನಾವು ನಿಮ್ಮ ಮುಂದೆ ಬಯಲು ಮಾಡೋರಿದ್ದೀವಿ. ಇಲ್ಲಿಂದ ಅಸಲಿ ಕಹಾನಿ ಶುರುವಾಗುತ್ತೆ ವೀಕ್ಷಕರೇ. ರಿಯಲ್ ಸ್ಟೋರಿ ಸ್ಟಾರ್ಟ್ಸ್ ಫ್ರಮ್ ಹಿಯರ್. ಇಲ್ಲಿಂದ ಅಸಲಿ ಕಹಾನಿ ಶುರುವಾಗುತ್ತೆ. ದಾಖಲೆಯ ಸಮೇತ
ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಯಲು ಮಾಡ್ತಾ ಇದೆ ಅಸಲಿ ಕಹಾನಿ. ಸುಜಾತಾ ಭಟ್ ಫ್ಯಾಮಿಲಿ ಫೋಟೋ ನೀವು ನೋಡ್ತಾ ಇದ್ದೀರಾ. ಕೇವಲ ಫ್ಯಾಮಿಲಿ ಫೋಟೋ ಮಾತ್ರ ಅಲ್ಲ, ಫ್ಯಾಮಿಲಿ ಮೆಂಬರ್ ನಮ್ಮ ಜೊತೆ ಮಾತಾಡಿದ್ದಾರೆ. ಸುಜಾತಾ ಭಟ್ ಮಾಡ್ತಾ ಇರೋ ಆರೋಪಗಳ ಸತ್ಯಾಸತ್ಯತೆಯನ್ನ ನಾವು ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.